ಎಲ್ರಿಗೂ ನಮಸ್ಕಾರ. ಯಾರಾದ್ರೂ 500 ರುಪೀಸ್ ಅಲ್ಲಿ ಅಂಡರ್ 500 ರುಪೀಸ್ ಅಲ್ಲಿ ಮೈಕ್ ತಗೋಬೇಕು ಅಂದ್ರೆ ಒಂದು ಬೆಸ್ಟ್ ಮೈಕ್ ಸಜೆಷನ್ ಮಾಡ್ತೀನಿ ನೋಡಿ. ಮ್ಯಾಕ್ ಅವ್ರದ್ದು ವಿತ್ ಇದು ಸೆಲ್ಫಿ ಸ್ಟಿಕ್ ಬರುತ್ತೆ. ಇದೇ ನೋಡಿ ಆ ಮೈಕ್ ಬಾಕ್ಸು, ಮೈಕ್ದು ಮತ್ತೆ ಟ್ರೈಪಾಡ್ದು ಬಾಕ್ಸು. ಯಾಕಂದ್ರೆ ಕಾಂಬೋ ತಗೊಂಡಿದ್ರೆ ಟ್ರೈಪಾಡ್ ಮತ್ತೆ ಮೈಕು ಅದರಲ್ಲೇ ಮಿಕ್ಸ್ ಆಗಿ ಬಂದಿದೆ. ಒಂದು ಫ್ಲಾಶ್ ಲೈಟು ಟ್ರೈಪಾಡ್ಗೆ, ಮತ್ತೆ 2 ಮೈಕ್ಸ್, ಮತ್ತೆ ಒಂದು USB ಕೇಬಲ್ ಚಾರ್ಜಿಂಗ್ ಮೈಕ್ಗೆ, ಮತ್ತೆ ಇದು ಸಿಸ್ಟಮ್ಗೆ USB ಸಿಸ್ಟಮ್ಗೂ ಕನೆಕ್ಟ್ ಮಾಡ್ಕೋಬಹುದು. ಮತ್ತೆ ಇದು ಟ್ರೈಪಾಡ್ ಫ್ಲಾಶ್ ಲೈಟ್ ಬಂದೈತಲ್ಲ ಅದಕ್ಕೆ ಚಾರ್ಜಿಂಗು. ಅದ್ರ ಜೊತೆಗೆ ಒಂದು ರಿಸೀವರ್ ಬಂದಿದೆ. ಈ ಮೈಕ್ನ ಫೀಚರ್ಸ್ ಏನಪ್ಪಾ ಅಂದ್ರೆ ಇದು ಆಲ್ಮೋಸ್ಟ್ 360 ಆಂಗಲ್ ಇಂದ ಇಲ್ಲೈತಲ್ಲ ಕಾಣಿಸ್ತೈತಲ್ಲ, ಇದರಲ್ಲಿ 360 ಆಂಗಲ್ ಇಂದ ಹಿಂಗ್ ಇಟ್ಕೊಂಡು ಹಿಂಗ್ ಇಟ್ಕೊಂಡ್ರು ನಾಯ್ಸ್ ನ ಅಕ್ವೈರ್ ಮಾಡ್ಕೊಳುತ್ತೆ. ಮತ್ತೆ ಇದು ಆಲ್ಮೋಸ್ಟ್ ಈ ಮೈಕು ಮತ್ತೆ ಈ ರಿಸೀವರ್ ಐತಲ್ಲ, ಆ ರಿಸೀವರ್ ಇಂದ ಆಲ್ಮೋಸ್ಟ್ 20 ಮೀಟರ್ ಒಳಗಡೆನೆ ರಿಸೀವರ್. ಇದನ್ನ ನಾವು ಸಿಸ್ಟಮ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ಗೆ, ಸಿಸ್ಟಮ್ಸ್ಗೆ. ಇದಕ್ಕೆ ಒಂದು ರಿಸೀವರ್ ಕೊಟ್ಟಿರ್ತಾರೆ. ಆ ರಿಸೀವರ್ಗೆ ಒಂದು ಸಿ ಪಿನ್ ಕನೆಕ್ಟರ್ ಇರುತ್ತೆ, ಮತ್ತೆ ಲೈಟ್ನಿಂಗ್ ಕನೆಕ್ಟರ್ ಇರುತ್ತೆ. ಲೈಟ್ನಿಂಗ್ ಕನೆಕ್ಟರ್ ಬಂದು ಐಫೋನ್ಗೆ, ಸಿ ಪಿನ್ ಬಂದ್ಬಿಟ್ಟು ಮಾಮೂಲಿ ಆಂಡ್ರಾಯ್ಡ್ಗೆ. ಇದನ್ನ ಹೆಂಗಪ್ಪ ಕನೆಕ್ಟ್ ಮಾಡೋದು ಫೋನ್ಗೆ? ಆಂಡ್ರಾಯ್ಡ್ಗಾದ್ರೆ ಒಂದು ಆ್ಯಪ್ ಇರುತ್ತೆ, ಆ ಆ್ಯಪ್ ಮೂಲಕ ನೀವು ಕನೆಕ್ಟ್ ಮಾಡ್ಕೋಬೇಕು. ಐಫೋನ್ಗಾದ್ರೆ ಏನಿಲ್ಲ, ಡೈರೆಕ್ಟ್ ಪ್ಲಗ್ ಮಾಡೋದು, ರೆಕಾರ್ಡ್ ಮಾಡೋದು ವಾಯ್ಸ್ ಅಪ್ಲೋಡ್. ಈಗ ಒಂದು ಟೆಸ್ಟ್ ಮಾಡೋಣ. ನಾನು ವಾಯ್ಸ್ ನ ಮತ್ತೆ ಯಾವ್ದಾದ್ರು ನಾಯ್ಸ್ ನ ರಿಡಕ್ಷನ್ ಮಾಡಿ ಅಂತ ಒಂದು ಟೆಸ್ಟ್ ಮಾಡೋಣ. ಈಗ ನಮ್ಮ ರೂಮಲ್ಲಿ ನಾನು ಫ್ಯಾನ್ ಆಫ್ ಅಲ್ಲೇ ಇಕ್ಕಿದ್ದೀನಿ. ಈಗ ನೋಡಿ ಫ್ಯಾನ್ ಕಾಣಿಸ್ತೈತಲ್ಲ, ಫ್ಯಾನ್ ಆಫ್ ಅಲ್ಲೇ ಇಕ್ಕಿದ್ದೀನಿ. ಫ್ಯಾನ್ ಅಂದ್ಬಿಟ್ಟು ಟೆಸ್ಟ್ ಮಾಡೋಣ ವಾಯ್ಸ್ ರಿಡಕ್ಷನ್ ಮಾಡತ್ತಿಲ್ಲ ಅಂತ. ಆಲ್ಮೋಸ್ಟ್ 5 ಇದೆ ಸ್ಪೀಡ್. ಓಕೆ, ಈಗ ನೋಡಿ ರೆಕಾರ್ಡ್ ಮಾಡ್ತೀನಿ. ಈಗ ನೋಡಿ ಫ್ಯಾನ್ 5 ಸ್ಪೀಡ್ ಅಲ್ಲಿ ತಿರುಗ್ತೈತೆ. ನಾನು ವಾಯ್ಸ್ ನ ಹೆಂಗ್ ರೆಕಾರ್ಡ್ ಮಾಡತ್ತೀನಿ ಈಗ ಮಾಡೋದು ವಿತೌಟ್ ಮೈಕ್ ನಾನು ಟೆಸ್ಟ್ ಮಾಡ್ತೀನಿ. ಈಗ ನೋಡಿ ಆಲ್ಮೋಸ್ಟ್ 5 ಇದೆ. ಈಗ ಆನ್ ಮಾಡ್ತೀನಿ ನೋಡಿ ಫ್ಯಾನು. ಈಗ ನೋಡಿ ನನ್ನ ವಾಯ್ಸ್ ಹೆಂಗಿರುತ್ತೆ ಅಂತ. ಫ್ಯಾನ್ ಆಲ್ಮೋಸ್ಟ್ 5 ಸ್ಪೀಡಲ್ಲಿ ಜೋರಾಗಿ ತಿರುಗ್ತಾ ಇದೆ ನೋಡಿ. ಆ ಸೌಂಡ್ಗೆ ನನಗೆ